ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತೀಯ ಸೇನೆಯಲ್ಲಿ ಸತತವಾಗಿ 30 ವರ್ಷಗಳ ಸೇವೆ ಸಲ್ಲಿಸಿ ಜೂನ್ 30ರಂದು ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧ ಎಚ್.ಎಸ್. ಕೃಷ್ಣರವರಿಗೆ ಹೆಬ್ಬಾಲೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೆಆರ್ಪೇಟೆ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ವಿಪ್ರ ಬಾಂಧವರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಟಿಟಿ ರೋಡ್ ಬಳಿಯ ನಿವಾಸಿ ವಾಣಿ ಎಂಬುವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಸಹಾಯ ಹಸ್ತ ಕೋರಿದ್ದಾರೆ. ಭಾರತೀಯ ಸೇನೆಯಲ್ಲಿ ಸತತವಾಗಿ 30 ವರ್ಷಗಳ ಸೇವೆ ಸಲ್ಲಿಸಿ ಜೂನ್ 30ರಂದು ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧ ಎಚ್.ಎಸ್. ಕೃಷ್ಣರವರಿಗೆ ಹೆಬ್ಬಾಲೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ನೀಡಿದರು. ಭಾರತೀಯ ಸೇನೆಯಲ್ಲಿ ಸತತವಾಗಿ 30 ವರ್ಷಗಳ ಸೇವೆ ಸಲ್ಲಿಸಿ ಜೂನ್ 30ರಂದು ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧ ಎಚ್.ಎಸ್. ಕೃಷ್ಣಗೆ ಹೆಬ್ಬಾಲೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು. ಚೆನ್ನೈನಿಂದ ಸಂಜೆ 3 ಗಂಟೆಗೆ ಊರಿಗೆ ಬಂದ ಯೋಧ ಕೃಷ್ಣಪ್ಪ ಅವರ ಕುಟುಂಬಸ್ಥರು, ಗ್ರಾಮಸ್ಥರು, ಶಾಲಾ ಮಕ್ಕಳು, ಅಭಿಮಾನಿಗಳು ಪುಷ್ಪ ಮಳೆಗೆರೆದರು. ಕೃಷ್ಣರವರು ಗ್ರಾಮದೇವತೆ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ನಂತರ ತವರಿನಲ್ಲಿ ತಾವು ವಿದ್ಯಾಭ್ಯಾಸ ಮಾಡಿದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೆಬ್ಬಾಲೆಗೆ ಭೇಟಿ ನೀಡಿದರು. ಕೃಷ್ಣ ಮತ್ತು ಪೂರ್ಣಿಮಾ ದಂಪತಿಗಳು ಶಾಲಾ ಮಕ್ಕಳಿಗೆ ಉಚಿತವಾಗಿ ಟಿ ಶರ್ಟ್ ವಿತರಣೆ ಮಾಡಿದರು. ಇದೇ ಸಂದರ್ಭ ಶಾಲಾ ಮಕ್ಕಳು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಶಾಲಾ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗೆ ಟಿ ಶರ್ಟ್ಗಳನ್ನು ವಿತರಣೆ ಮಾಡಿದರು. ನಿವೃತ್ತ ಮುಖ್ಯ ಗುರುಗಳಾದ ಎಚ್.ಎನ್. ನಾಗಚಾರಿ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರ ವತಿಯಿಂದ ಶಾಲಾ ಪರವಾಗಿ ಯೋಧ ಕೃಷ್ಣ ಅವರನ್ನ ಸನ್ಮಾನಿಸಿದರು. ನಂತರ ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಪರಿಸರ ಕಾಳಜಿ ಪ್ರದರ್ಶಿಸಿದರು. ಇದೇ ಸಂದರ್ಭ ಯೋಧ ಕೃಷ್ಣಪ್ಪ ಅಭಿಮಾನಿ ಬಳಗದ ಎಚ್.ಎಲ್. ರಮೇಶ್, ಎಚ್.ಆರ್. ಶ್ರೀನಿವಾಸ್, ಲೋಕೇಶ್, ಮಾದೇಶ್, ರಮೇಶ್, ವಿಶ್ವನಾಥ್, ರಘು, ಯೋಗೇಶ್, ಗ್ರಾಮಸ್ಥರು, ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಶ್ರೀಮತಿ ಪುಷ್ಪಾವತಿ ಅವರು ಸರ್ವರನ್ನ ಸ್ವಾಗತಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದರೆ ಅದು ನಿಜವಾದ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ ಎಂದು ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಎಚ್.ಎಂ. ತಾರನಾಥ್ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಕ್ಲಬ್ಬಿನ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ನೆರವೇರಿಸಿ ಮಾತನಾಡಿದರು. ನಾಪೋಕ್ಲು ವಲಯದ ಲಯನ್ಸ್ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕೆಲವೊಂದು ಕಾರ್ಯಚಟುವಟಿಕೆಗಳಲ್ಲಿ ಮನಸ್ಸಿಗೆ ಬೇಸರ ಉಂಟಾಗಬಹುದು. ಕಾರ್ಯಚಟುವಟಿಕೆಗಳಲ್ಲಿ ಅನುಮಾನ, ಬೇಸರಕ್ಕೆ ಆಸ್ಪದ ಕೊಡದೆ ಯಾವುದೇ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಮಾದೇಯಂಡ ಬಿ ಕುಟ್ಟಪ್ಪ, ಕಾರ್ಯದರ್ಶಿಯಾಗಿ ಅಪ್ಪು ಮಣಿಯಂಡ ಪಿ ಭೀಮಯ್ಯ, ಖಜಾಂಚಿಯಾಗಿ ಅಪ್ಪಚೆಟ್ಟುಲಂಡ ವಸಂತ ಮುತ್ತಪ್ಪ ಹಾಗೂ ಲಿಯೋ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ಕನ್ನಿಕಾ, ಕಾರ್ಯದರ್ಶಿಯಾಗಿ ಧ್ರುವ ದೇವಯ್ಯ, ಖಜಾಂಚಿಯಾಗಿ ಅನನ್ಯ ಇತರ ಸದಸ್ಯರು ಅಧಿಕಾರ ವಹಿಸಿಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ನಾಪೋಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿರುವ ಬಿದ್ದಟಂಡ ಮೇರಿ ಚಿನ್ನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಲಯನ್ ಪ್ರಾಂತೀಯ ಅಧ್ಯಕ್ಷ ಕೋಟೆರ ಡಾಕ್ಟರ್ ಪಂಚಮ್ ತಿಮ್ಮಯ್ಯ, ರೀಜನಲ್ ಅಂಬಾಸಿಡರ್ ಅಂಬೇಕಲ್ ನವೀನ್, ಜಿಲ್ಲಾ ರಾಯಭಾರಿ ಮೋಹನ್ ದಾಸ್, ವಲಯ ಅಧ್ಯಕ್ಷರಾದ ಬಿಂದು ಗಣಪತಿ, ಕ್ಯಾಬಿನೆಟ್ ಜಾಯಿಂಟ್ ಸೆಕ್ರೆಟರಿ ಸುಮನ್ ಬಾಲಚಂದ್ರ, ನಾಪೋಕ್ಲು ಲಯನ್ಸ್ ನಿರ್ಗಮಿತ ಕಾರ್ಯದರ್ಶಿ ಕುಂಚೆಟ್ಟಿರ ರೇಷ್ಮೆ ಉತ್ತಪ್ಪ, ಖಜಾಂಚಿ ಕಾಂಡಂಡ ರೇಖಾ ಪೊನ್ನಣ್ಣ, ಲಿಯೋ ಕ್ಲಬ್ಬಿನ ನಿರ್ಗಮಿತ ಅಧ್ಯಕ್ಷರಾದ ಅಬೀಬ ಪಿಎಂ, ಕಾರ್ಯದರ್ಶಿ ಬಿಸಿ ನವಲ್ ನಾಚಪ್ಪ, ಖಜಾಂಚಿ ಧ್ರುವ ದೇವಯ್ಯ ಉಪಸ್ಥಿತರಿದ್ದರು. ನಾವೊಂದು ಸೇವಾ ಸಂಸ್ಥೆ, ನಾವು ಸರ್ವಿಸ್ ಆರ್ಗನೈಸೇಷನ್ ಏನಿದ್ದೀವಿ, ನಾವು ಬೇರೆಯವರಿಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡಿದರೆ ಅದು ಖಂಡಿತ ನಮ್ಮ ಕೊನೆಗೆ ನಮ್ಮ ನಂತರ ಕೂಡ ಹೆಸರು ಉಳಿಯುತ್ತೆ ಅಂತ ಸಂದರ್ಭದಲ್ಲಿ ಅವರ ಮಾತನ್ನು ನೆನಪಿಸ್ಕೊಳ್ತಾ, ನಾವು ಎಲ್ಲರೂ ಗೊತ್ತಿದ್ದಾಗೆ ಇರ್ತದೆ. ಕೆಲವೊಂದು ವಿಷಯಗಳು ನಮಗೆ ಮನಸ್ಸಿಗೆ ನೋವಾಗ್ಬೋದು ಅಥವಾ ನಮಗೆ ಯಾವುದಾದ್ರೂ ಕಾರಣದಲ್ಲಿ ಸ್ವಲ್ಪ ಬೇಸರವನ್ನು ಕೂಡ ತರ್ಬೋದು. ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಉಳಿತಾರೆ. ನಮ್ಮ ಸ್ನೇಹಿತರು, ನಮ್ಮನ್ನು ಬಲ್ಲವರು, ನಮ್ಮ ಹತ್ತಿರದಿಂದ ನೋಡಿದವರು ನಮ್ಮ ಜೊತೆಗೆ ಉಳಿತಾರೆ. ಸ್ವಲ್ಪ ನಮ್ಮಲ್ಲಿ ಅನುಮಾನ ಅಂತ ಬಂದರೆ ನಮ್ಮಲ್ಲಿ ದೂರ ಆಗ್ತದೆ. ಅದಕ್ಕೆ ಯಾವತ್ತೂ ಕೂಡ ನಾವು ಬೇಸರ ಪಡಬಾರ್ದು. ಹಾಗೆಯೇ
ಜೀವನದಲ್ಲಿ ಏನೇ ಕಳ್ಕೊಂಡ್ರು ಕೂಡ ನಾವು ಆತ್ಮವಿಶ್ವಾಸವನ್ನು ಕಳ್ಕೊಬಾರ್ದು. ನಾವು ಸಾಧಿಸ್ತೀವಂತ ಒಂದು ಛಲ ಇದ್ದರೆ ಖಂಡಿತವಾಗೂ ನಾವು ಅದನ್ನು ಆತ್ಮವಿಶ್ವಾಸವನ್ನು ಇದ್ದರೆ ಖಂಡಿತವಾಗೂ ನಾವು ಅದನ್ನು ಸಾಧಿಸ್ತೀವಿ ಅಂತ ಹೇಳಲಿಕ್ಕೆ ನಮ್ಮ ಲಯನ್ಸಲ್ಲಿ ತುಂಬ ಜನ ನಾವು ಈಗಾಗಲೇ ನೋಡಿದ್ದೀವಿ. ಇಲ್ಲೂ ವೇದಿಕೆಯಲ್ಲೂ ಕೂಡ ಇದ್ದೀರಿ, ಕೂಡ ಮಾಡಿದ್ವಿ. ಹಾಗಾಗಿ ಆ ಆತ್ಮವಿಶ್ವಾಸ ಇದ್ದರೆ ಖಂಡಿತವಾಗಿ ಮಾಡಬಹುದು ಅಂತ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ಮೊನ್ನೆ ಕೂಡ ಹೇಳಿದ್ದೆ. ಅಲ್ಲಿಂದವರು ಇದ್ರು ಜಸ್ಟ್ ಒಂದು ಎಕ್ಸಾಂಪಲ್. ನಾವು ಪ್ರತಿಯೊಂದು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ನಾವು ವಾಕ್ ಮಾಡುವಾಗ ನಮ್ಮ ರೈಟ್ ಲೆಗ್ ಯಾವಾಗ ಮುಂದೆ ಇರುತ್ತೆ, ಲೆಫ್ಟ್ ರೈಟ್ ಆಗ್ತಾನೆ ಇರುತ್ತೆ. ಆದರೆ ಆ ರೈಟ್ ಲೆಗ್ ಯಾವತ್ತೂ ಅಹಂ ಇರೋದು ಸುಪ್ರೀಂ ಅಂತ ನಾನು ಅನಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿರುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಮುಂದೆ ಹೋಗ್ತೀನಿ, ಲೆಫ್ಟು ಲೆಗ್ ಮುಂದೆ ಬರುತ್ತೆ. ನಮ್ಮ ಯಾವುದೇ ಅಧಿಕಾರ ಇರಲಿ, ಯಾವುದೇ ಕ್ಷಣ ಇರಲಿ, ನಾವು ಯಾವುದೇ ಸ್ಥಾನದಲ್ಲಿ ಇರಲಿ, ನಾವು ಆ ಕ್ಷಣಕ್ಕೆ ಅದರಲ್ಲಿ ಅಹಂಕಾರ ಪಡುವಂಥ ಕೆಲಸ ಆಗಬಾರ್ದು. ಎಲ್ಲರನ್ನೂ ಒಂದೇ ರೀತಿ ನೋಡುವಂಥ ಸಮಾನತೆಯಿಂದ ನೋಡುವಂಥ ವ್ಯವಸ್ಥೆ ಆಗಬೇಕಂತ ಸಂದರ್ಭದಲ್ಲಿ ಹೇಳ್ತಾ, coordinator global causes program, district chairperson for many years. ಹೀಗೆ ಹಲವಾರು ಹುದ್ದೆಗಳನ್ನು ಅವರು ನಿರ್ವಹಿಸಿರ್ತಾರೆ. ಹೀಗೆ ಇಂತಹ ಹುದ್ದೆಗಳಲ್ಲಿ ಅವರು ಮಾಡಿದ ಘನವೆತ್ತ ಕಾರ್ಯಗಳಿಗೆ ಪ್ರಶಂಸೆ, 10 ಹಲವು ಜಿಲ್ಲೆ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಈ ಪ್ರಶಸ್ತಿಗಳನ್ನು ಹೆಸರಿಸುವುದಾದರೆ ಬೆಸ್ಟ್ ಪ್ರೆಸಿಡೆಂಟ್, ಬೆಸ್ಟ್ ZC ಆಫ್ ಡಿಸ್ಟ್ರಿಕ್ಟ್, ಬೆಸ್ಟ್ RC ಆಫ್ ಡಿಸ್ಟ್ರಿಕ್ಟ್, ಬೆಸ್ಟ್ DC, ಬೆಸ್ಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಕೋಆರ್ಡಿನೇಟರ್, ಕ್ಲಬ್ ಎಕ್ಸ್ಟೆನ್ಷನ್ ಅವಾರ್ಡ್, ಬೆಸ್ಟ್ ಮೋಟಿವೇಟರ್ ಅವಾರ್ಡ್, ಡೈಮಂಡ್ ಸುಪ್ರೀಂ ಎಕ್ಸಲೆನ್ಸ್ ಅವಾರ್ಡ್, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪಿನ್ಸ್ ಕಂಪ್ಯಾನಿಯನ್ 100. ಹೀಗೆ ಪ್ರಶಸ್ತಿಗಳ ಪಟ್ಟಿ ಮುಂದುವರಿತಾ ಇದೆ. ಇಂತಹ ಯಶಸ್ವಿ ಸಾಧಕರೊಂದಿಗೆ ಹೆಜ್ಜೆ ಹಾಕುತ್ತಿರುವವರು ಒಬ್ಬ ಯಶಸ್ವಿ, ಸರಳ, ಸೌಮ್ಯ, ಸಜ್ಜನಿಕೆ, ಸ್ನೇಹಮಯಿ ಆದ ಅವರ ಸಹಧರ್ಮಿಣಿ ಸವಿತಾ ತಾರಾನಾಥ್ ಅವರು. ಇವರು ಕೂಡ ಪತಿಯಂತೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರ ಫಲವಾಗಿ ಕೊಪ್ಪ ಲಯನ್ಸ್ ಸಂಸ್ಥೆಯು ತಾನು 45 ವರ್ಷ ಪೂರೈಸಿದಾಗ ಪ್ರಥಮ ಮಹಿಳಾ ಲಯನ್ಸ್ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಝೋನ್ ಅಡ್ವೈಸರ್, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್, ಹೀಗೆ ಅವರು ಕೂಡ ಹಲವಾರು ಹುದ್ದೆಗಳನ್ನು ಉತ್ತಮವಾಗಿಯೂ ಯಶಸ್ವಿಯಾಗಿಯೂ ನಿರ್ವಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಆಲೂರು ಹಾಗೂ ಶಾಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳಗಳ ಸಂಯುಕ್ತಾಶ್ರಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾನವನ ದುರಾಸೆಯಿಂದ ಅರಣ್ಯ ಕ್ಷೀಣಿಸುತ್ತಿದೆ. ಕಾಡುಗಳ ನಾಶದಿಂದಲೇ ಭೂಕಂಪ, ಸುನಾಮಿ, ವೈರಸ್ ಮಹಾಮಾರಿಗಳಂತಹ ವಿಕೋಪಗಳಾಗುತ್ತಿರುವುದು ಎಂದು ಬೈರಾಪುರ ಎಸ್ವಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಬಿಜಿ ಗಿರೀಶ್ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ಹಾಗೂ ಶಾಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಪರಿಸರ ಸಕಲ ಜೀವರಾಶಿಗಳ ನಿತ್ಯದ ಉಸಿರು. ಈ ಹಸಿರನ್ನ ವೃದ್ಧಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಅರಣ್ಯೀಕರಣದ ಬಗ್ಗೆ ಗಮನಹರಿಸಬೇಕಿದೆ. ಮನೆಗೊಂದು ಮರ, ಊರಿಗೊಂದು ವನದಂತೆ ಪ್ರತಿ ಪ್ರಜೆಯು ಹಸಿರನ್ನ ಉಳಿಸಿ ಪೋಷಿಸುವ ನಿಟ್ಟಿನಲ್ಲಿ ಮಹತ್ವ ನೀಡಬೇಕಿದೆ ಎಂದರು. ಮುಖ್ಯ ಶಿಕ್ಷಕಿ ನಳಿನ ಗಿರೀಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಸುನೀಲ್, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ ವಿವೇಕ್, ಕ್ಲಬ್ ಮಾಸ್ಟರ್ ದೇವರಾಜ್, ಸ್ಕೌಟ್ಸ್ ಮಾಸ್ಟರ್ ಹೆಸುಜಿ ಸತೀಶ್, ಲೇಡೀಸ್ ಸ್ಕೌಟ್ಸ್ ಮಾಸ್ಟರ್ ರೋಸ್ಮೇರಿ, ಶಾಂಭವಿ, ಪೃಥ್ವಿನಿ, ಸೌಮ್ಯಶ್ರೀ ಸೇರಿದಂತೆ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ವಿಪ್ತ ಬಾಂಧವರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಸಭಾಂಗಣದಲ್ಲಿ ವಿಪ್ರ ಬಾಂಧವರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ್ ಕಾರಂತ್ ಮಾತನಾಡಿ, ವಿಪ್ರ ಬಂಧುಗಳು ಸಂಘಟಿತರಾಗಿ ಸಂಘದ ಸದಸ್ಯರಾಗುವ ಮೂಲಕ ನಮ್ಮ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸಬೇಕು. ಈ ಮೂಲಕ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ.
ತಾಲೂಕು ಬ್ರಾಹ್ಮಣ ಮಹಾಸಭಾ ಸಂಘಟನೆಯನ್ನ ಕಳೆದ 7-8 ವರ್ಷಗಳಿಂದ ಮುನ್ನಡೆಸಲು ನನಗೆ ಸಹಕಾರ ನೀಡುತ್ತಿರುವ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ರಾಮಮಂದಿರ ನವೀಕರಣ ಕಾಮಗಾರಿ ಹಾಗೂ ಸ್ಮಶಾನ ಜಾಗದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗುತ್ತಿದೆ. ದಾನಿಗಳು ಸಹ ಉದಾರವಾಗಿ ಆರ್ಥಿಕ ನೆರವು ನೀಡುವ ಮೂಲಕ ಸಮುದಾಯದ ಏಳಿಗೆಗೆ ಕೈಜೋಡಿಸಿದ್ದಾರೆ. ಇದೇ ರೀತಿಯ ಸಹಕಾರ ತಾಲೂಕಿನ ವಿಪ್ರ ಬಾಂಧವರು ನೀಡಬೇಕೆಂದು ಮನವಿ ಮಾಡಿದರು. ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಜಿವಿ ನಾಗರಾಜು, ವಿಪ್ರ ಬಾಂಧವರು ಕಡ್ಡಾಯವಾಗಿ ಸಮಾಜದ ಕಾರ್ಯಚಟುವಟಿಕೆಗಳಿಗೆ ಸಕ್ರಿಯವಾಗಿ ಭಾಗವಹಿಸಬೇಕು. ಗ್ರಾಮೀಣ ಭಾಗದಲ್ಲಿ ವಾಸಿಸುವ ನಮ್ಮ ವಿಪ್ರ ಬಂಧುಗಳು ಇತರೆ ಸಮುದಾಯದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವ ಮೂಲಕ ಅಭಿವೃದ್ಧಿಯ ದಿಕ್ಕಿನತ್ತ ಸಾಗಬೇಕೆಂದು ಕರೆ ನೀಡಿದರು. ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ದೀಪಕ್ ಭಾರದ್ವಾಜ್, ಸುಪ್ರೀತ್ ಎಸ್ ಕೌಶಿಕ್, ರಕ್ಷಾ ಎಂ, ಎಸ್ವಿ ಆಕಾಶ್, ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಐಶ್ವರ್ಯ, ಸೋನಾಲಿ ಎಸ್ ಕೌಶಿಕ್, ಅಜಯ್ ಭಾರದ್ವಾಜ್ ಅವರಿಗೆ ನಗದು ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಜಿವಿ ನಾಗರಾಜು, ಜಿಲ್ಲಾ ಪ್ರತಿನಿಧಿ ಶಂಕರನಾರಾಯಣ ಶಾಸ್ತ್ರಿ, ಸಮಾಜ ಸೇವಕರು ಹಾಗೂ ಖ್ಯಾತ ವೈದ್ಯರಾದ ಬೆಂಗಳೂರು ಡಾಕ್ಟರ್ ಮಧುಸೂದನ್, ರಾಜ್ಯ ಬ್ರಾಹ್ಮಣ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ಅರವಿಂದ್ ಕಾರಂತ್ ಅವರನ್ನ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಕಾನೂನು ಸಲಹೆಗಾರರಾದ ಜೆಆರ್ ಅನಂತರಾಮಯ್ಯ, ನಿರ್ದೇಶಕರಾದ ಕುಪ್ಪಹಳ್ಳಿ ಕೆಎಸ್ ಸುಬ್ರಹ್ಮಣ್ಯ, ಎಕೆ ರಾಮಕೃಷ್ಣ, ಕೆಆರ್ ಹರೀಶ್ ಕುಮಾರ್, ಅಭಿನಂದನ್, ವಿಶ್ವನಾಥ್, ಸಂಧ್ಯಾ ಮಾರ್ತಾಂಡ, ಜಯಸಿಂಹ, ರಮೇಶ್, ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದ ಅಧ್ಯಕ್ಷರಾದ ಕೆಎಸ್ ರವಿಚಂದ್ರ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಸರಿಯಾದ ಕಡೆ ಚಿಕಿತ್ಸೆ ತಿಳಿಯೋದ್ರೆ ಅದರ ತೊಂದರೆಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಯಾವುದಾದ್ರು ಒಂದು ತೊಂದರೆಗಳು ಇದ್ರೂ ಕೂಡ ಏನೋ ಇದ್ರೆ ನನ್ನ ನಂಬರ್ ಇರುತ್ತೆ, ರಕ್ತದಾನ ಮಾಡಿ ನನ್ನ ಕೈಲಾದಂಥ ಒಂದು ಸಲಹೆಗಳನ್ನ ನಾನು ಕೊಡ್ಬೋದು. ಈ ಥರದಲ್ಲಿ ನನಗೆ ಯಾವ ಥರ ಹೆಲ್ಪ್ ಮಾಡೋಕ್ಕೆ ಮಾಡ್ಬೋದು. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 50 ಶಾಲೆ ನನಗೆ ಗೊತ್ತಿರೋ 30-40 ಶಾಲೆಗೆ ನಾವು ಉಚಿತವಾಗಿ ಕೊಟ್ಟು ನೋಟ್ಬುಕ್ಗಳನ್ನೆಲ್ಲ ಕೊಟ್ಬಿಟ್ಟು ಬಂದರೆ 400 ಕೊಟ್ಟಿದ್ದಾರೆ. ಇಂಥ ಪುಣ್ಯಾತ್ಮರು ಇರಬೇಕು. ಇಂಥವರಿಂದ ಮಳೆ ಬೆಳೆ ಎಲ್ಲ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಟಿಟಿ ರೋಡ್ ಬಳಿಯ ನಿವಾಸಿ ವಾಣಿ ಎಂಬುವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಸಹಾಯಹಸ್ತ ಕೋರಿದ್ದಾರೆ. ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಟಿಟಿ ರೋಡ್ ಬಳಿಯ ಕೈಪಾಡಿ ದೇವಸ್ಥಾನದ ಎದುರುಗಡೆ ಭಾಗದಲ್ಲಿ ವಾಸಿಸುವ ಬಾಬು ಪೂಜಾರಿ ಅವರ ಮಗಳು ಕುಮಾರಿ ವಾಣಿ ಎಂಬಾಕೆ ತನ್ನ 2 ಕಿಡ್ನಿ ವೈಫಲ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಅವಳ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವುದು 25 ಲಕ್ಷ ಎನ್ನಲಾಗಿದೆ. ಬಡ ಕುಟುಂಬದ ಕುಮಾರಿ ವಾಣಿ ತನ್ನ 2 ಕಿಡ್ನಿ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಅಂದಾಜು 25 ಲಕ್ಷ ಹಣ ಬೇಕಾಗುತ್ತದೆ ಎಂದು ಹೇಳಿದ ತಕ್ಷಣ ದಿಕ್ಕು ತೋಚದಂತಾಗಿದೆ. ಓ ದೇವರೇ, ನೀನೆಂಥ ಕ್ರೂರಿ, ನನಗೆ ಇದೆಂಥ ಕಷ್ಟ ಕೊಟ್ಟು ಬಿಟ್ಟೆಂದು ಗೋಳಾಡುತ್ತಿದ್ದಾಳೆ. ದಿನಕೂಲಿ ಮಾಡುವ ಬಾಬು ಪೂಜಾರಿ ಅವರು ತನ್ನ ಹೆಂಡತಿ ಕಳೆದ ವರ್ಷಗಳಿಂದ 2 ಕಿಡ್ನಿ ವೈಫಲ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಡಯಾಲಿಸಿಸ್ ಚಿಕಿತ್ಸೆ ಮಾಡಿಸುತ್ತಿದ್ದಾರೆ. ಒಂದು ಕಡೆಯಾದರೆ ಇನ್ನೊಂದೆಡೆ ತನ್ನ ಮಗಳು 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಹಾಗಾಗಿ ತನ್ನ ಕಿಡ್ನಿಯನ್ನು ಅವಳಿಗೆ ನೀಡಿ ಮಗಳ ಜೀವ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ ಹಾಗೂ ದಾನಿಗಳ ಸಹಾಯಹಸ್ತಕ್ಕೆ ಮೊರೆ ಹೋಗಿದ್ದಾರೆ. ಒಂದೆಡೆ ಕಿತ್ತು ತಿನ್ನುವ ಬಡತನ, ಮಗಳ ಶಸ್ತ್ರಚಿಕಿತ್ಸೆಗೆ 25 ಲಕ್ಷ ವೆಚ್ಚ ಭರಿಸುವ ಶಕ್ತಿ ಈ ಬಡ ಕುಟುಂಬಕ್ಕೆ ಕಷ್ಟ ಸಾಧ್ಯವಾಗಿದೆ. ಗುರುವಾರ ವಾಣಿ ಮನೆಗೆ ಭೇಟಿ ನೀಡಿದ ಈಶ್ವರ್ ಮಲ್ಪೆ ವಾಣಿಯ ಶಸ್ತ್ರಚಿಕಿತ್ಸೆ ಹಾಗೂ ಅವಳ ಹೆಚ್ಚಿನ ಚಿಕಿತ್ಸೆಗೆ ಸಹಕರಿಸುವಂತೆ ಜನತೆ ಮುಂದೆ ವಿನಂತಿ ಮಾಡಿಕೊಂಡರು. ಇನ್ನು ಒಂದು ವಾರದ ಒಳಗಡೆ ಅಂದರೆ ಜುಲೈ 9ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ. ಸಹೃದಯ ದಾನಿಗಳು ಈ ಹುಡುಗಿಯ ಚಿಕಿತ್ಸೆ ವೆಚ್ಚಕ್ಕೆ ಸಹಕರಿಸಬೇಕೆಂದು ಸ್ಥಳೀಯ ಜನರು ವಿನಂತಿ ಮಾಡಿಕೊಂಡಿದ್ದಾರೆ. ಮಗಳಿಂದು 2 ಹೋಯ್ತು, ಅದೀಗ ಗಂಡ ಕೊಡಕೀಗ, ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಇದು ಮಾಡೋದು ಅಂತ ಹೇಳ್ಬೇಕು. ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ, ನಿಮ್ಗೆ ಗೊತ್ತಿದ್ದಾಗೆ ಎಲ್ಲಿ ಕಷ್ಟ ಅಂತ ಹೇಳಿದರೆ ನಮ್ಮೊಂದು ಟೀಮ್ ಖಂಡಿತವಾಗಿ ಬರ್ತದೆ. ಇವತ್ತು ಸಹ ನಮಗೆ ಖಾಲಿ ನೀರಲ್ಲಿ ಬಿದ್ದವರನ್ನು ತೆಗೆಯುವುದಲ್ಲ, ಆದರೆ ಇಂಥ ಒಂದು ಕಷ್ಟದಲ್ಲಿದ್ದ ಮನೆಗೆ ಹೋಗಿ ಅವರ ಒಂದು ಕಷ್ಟಕ್ಕೆ ನೆರವಾಗೋದು ನಮ್ಮ ಒಂದು ಕೆಲಸ. ಆದರೆ ಇವತ್ತು ನಾವು ಕುಂದಾಪುರದ ಕೈಪಾಡಿ ಹತ್ರ ಒಂದು ಮನೆಯಲ್ಲಿ ಅವರ ಒಂದು ಮನೆಗೆ ಬಂದಾಗ ನಮಗೆ ತುಂಬ ದುಃಖ ಆಗ್ತದೆ. ಯಾಕೆಂದರೆ ಅವ್ರ ಮನೆಯಲ್ಲಿ 3 ಜನ ಸಹ, 2 ತಾಯಿ ಸಹ, ಅವ್ರ ತಂದೆ ಮತ್ತು ಮಗಳದು 2 ಕಿಡ್ನಿ ಹೋಗಿದೆ, ತಾಯಿದು 2 ಕಿಡ್ನಿ ಹೋಗಿದೆ. ಹಾಗೆಯೇ ಇವತ್ತು ಒಂದು ಮಗಳನ್ನು ಬದುಕಿಸ್ಬೇಕಂತ ತಂದೆ ಮತ್ತು ತಾಯಿ ಸಮಾಲೋಚನೆ ಮಾಡಿ ಇವತ್ತು ತನ್ನ ಒಂದು ಭಾಗದ ಒಂದು ಕಿಡ್ನಿಯನ್ನೇ ತನ್ನ ಮಗಳಿಗೆ ದಾನ ಮಾಡ್ತಾರೆ. ಯಾಕೆಂದರೆ
ಇಷ್ಟು ವರ್ಷ 34 ವರ್ಷ ಆ ತಾಯಿಯನ್ನು ನೋಡಿದರೆ ಇವತ್ತು ಆ ಗಂಡ ಹೆಂಡತಿ ಇಬ್ಬರು ಸಹ ಸಮಾಲೋಚನೆ ಮಾಡಿ ನಾವು ಬದುಕುವುದಿನ್ನು ಸ್ವಲ್ಪ ಸಮಯ, ಆದರೆ ಇವತ್ತು ಆ ಕಂದಮ್ಮನನ್ನಾದರೂ ಸ್ವಲ್ಪ ದಿವಸ ಅವರೊಂದು ಭಾಳ ಒಳ್ಳೆಯದಾಗಲಿ, ಅವಳು ಬದುಕಿ ಬಾಳಲಿ ಅಂತೇಳಿ ಇವತ್ತು ಅವರ ತಂದೆಯೇ ತನ್ನ ಒಂದು ಕಿಡ್ನಿಯನ್ನು ಕೊಡ್ತಾ ಇದ್ದಾರೆ. ಇದು ತುಂಬ ದುಃಖದ ಸಂಗತಿ. ಯಾಕೆಂದರೆ ಒಂದು ಕಡೆ ತಾಯಿ ಸಹ ಕೊಡ್ತಾ ಇದ್ದಾರೆ, ಅದರಲ್ಲಿ ಇವತ್ತು ತಂದೆದ್ದು, ಯಾಕೆಂದರೆ 2 ಕಿಡ್ನಿ ತಾಯಿದು ಹೋಗಿದೆ. ಇವತ್ತು ಮಗಳೊಂದು ಬದುಕಿ ಉಳಿಲಿ ಅಂತೇಳಿ ತನ್ನ ತಂದೆ ಒಂದು ಕಿಡ್ನಿಯನ್ನು ತನ್ನ ಮಗಳಿಗೆ ದಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡುವ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಇವರಿಗೆ ಆ ಕಿಡ್ನಿ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದರಲ್ಲಿ ಖರ್ಚು ಎಷ್ಟು, ಆಸ್ಪತ್ರೆಯದು ಸುಮಾರು 25 ಲಕ್ಷ ರೂಪಾಯಿ ಬರೆದಿದ್ದಾರೆ ಡಾಕ್ಟ್ರವರು. ದಯವಿಟ್ಟು ಈ ಬಡ ಮನೆಯಲ್ಲಿರುವ ಈ ವಾಣಿಯವರ ತಂದೆ ತಾಯಿ ನೋಡಿ, ವಯಸ್ಸಾದವರು, ಅವರು ದುಡ್ಲಿಕ್ಕೆ ಆಗೋದಿಲ್ಲ. ಆ ಒಬ್ಬಳೆ ಮಗಳು ಇಷ್ಟು ದಿವಸ ಆ ಮಗಳು ದುಡ್ಕೊಂಡು ತಂದೆ ತಾಯಿಯನ್ನು ಸಾಕ್ತಿದ್ರು, ಆದರೆ ಆ ತಾಯಿದು 2 ಕಿಡ್ನಿ ಹೋಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ. ಆದರೆ ಇನ್ನು ಈಗ ಮಗಳ ಕಿಡ್ನಿ ಆದರೂ ಒಂದು ಕೊಟ್ಟು ಈ ತಂದೆ ಈ ವಯಸ್ಸಲ್ಲಿ ಸಹ ನೋಡಿ, ಗಂಡ ಇರ್ತಿ ಸಮಾಲೋಚನೆ ಮಾಡಿ ನಾವು ಇನ್ನು ಬದುಕೋದು ಸ್ವಲ್ಪ ಟೈಮ್, ಅಷ್ಟರಲ್ಲಿ ಸಹ ಈ ಮಗಳನ್ನೊಂದು ಬದುಕಿಸುವ ಅಂತೇಳಿ ಆ ಮಗಳನ್ನು ಇನ್ನೊಂದು ತನ್ನ ಒಂದು ಕಿಡ್ನಿ ಕೊಟ್ಟಾದರೆ ಬದುಕಲಿ ಅಂತ ಗಂಡ ಹೆಂಡತಿ ಸಮಾಲೋಚನೆ ಮಾಡಿ ಒಂದು ಕಿಡ್ನಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂಧುಗಳೇ, ಈ 25 ಲಕ್ಷವನ್ನು ವೆಚ್ಚ ಮಾಡಲಿಕ್ಕೆ ಅವರಿಗೆ ಖಂಡಿತ ಆಗೋದಿಲ್ಲ, ಯಾಕೆಂದರೆ ತುಂಬ ಕಷ್ಟದಿಂದ ಇರೋರು. ದಯವಿಟ್ಟು ಎಲ್ಲ ದಾನಿಗಳು ಸಹ ಜಾತಿ ಮತ ಭೇದ ಇಲ್ಲದೆ ದಯವಿಟ್ಟು ಎಲ್ಲರೂ ತಮ್ಮ ಕೈಯಲ್ಲಾದ ತನು ಮನ ಧನದಿಂದ ಸಹಕರಿಸಬೇಕಂತ ನಿಮ್ಮೆಲ್ರಿಗೂ ಕೇಳ್ತಾ ಇದ್ದೀನಿ. ಯಾಕೆಂದರೆ 6 ತಿಂಗಳ ಮುಂಚೆ ನಮ್ಮ ಧಾರೇಶ್ವರದಲ್ಲಿ ಒಂದು ಹೆಣ್ಣು ಹುಡುಗಿಗೆ ಸಹ ನೀವೆಲ್ಲ ಸಹಾಯ ಮಾಡಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಕುಂದಾಪುರ ಭಾಗದ ವಾಣಿಯನ್ನು, ಈ ಹುಡುಗಿಯನ್ನು, ಈ ಮಾತೆಯನ್ನು ದಯವಿಟ್ಟು ಎಲ್ಲರೂ ಸಹ ಬದುಕಲಿಕ್ಕೆ ನೆರವು ಮಾಡಿ ಅಂತ ಎಲ್ಲರೂ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಚಿಕ್ಕಂದಿಂದ ಅವಳನ್ನು ನೋಡ್ತಾ ಬಂದಿದ್ದೇನೆ. ಅವ್ರ ಫ್ಯಾಮಿಲಿನೂ ಅಷ್ಟೇ ತುಂಬ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದರೂ ಕೂಡ ಯಾರ ಹತ್ರನೂ ಒಂದಿನ ₹1 ಸಹಾಯ ಕೇಳಿದವರಲ್ಲ. ಆದರೂ ಕೂಡ ಇವತ್ತೇನಾಗಿದೆ ಅಂದರೆ ಅವ್ರ ಮಗಳಿಗೆ, ಮಗಳಿಗೆ ಇಬ್ಬರಿಗೂ ಕಿಡ್ನಿ ವೈಫಲ್ಯವಾಗಿದೆ. ಮಗಳಿಗೆ ಇಮಿಡಿಯೇಟಾಗಿ 9ನೇ ತಾರೀಕಂದು ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ. ಅವ್ರ ತಂದೆಯವರೇ ಕಿಡ್ನಿಯನ್ನು, ಅವರ ಒಂದು ಕಿಡ್ನಿಯನ್ನು ಮಗಳಿಗಾಗಿ ದಾನ ಮಾಡ್ತಿದ್ದಾರೆ. ಯಾಕಂದರೆ ಹೊರಗಿನಿಂದ ತಗೊಂಡು ಬರುವಷ್ಟು ಅವ್ರ ಹತ್ರ ಹಣ ಇಲ್ಲ. ಆದರೂ ಕೂಡ ಅವರಿಗೆ 25 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಆಗಿದೆ. ಅಂದರೆ ಹಾಸ್ಪಿಟ್ಲಿಂದ 25 ಲಕ್ಷ, ಅದಕ್ಕಿಂತ ಜಾಸ್ತಿ ಹೋಗಬಹುದು, ಅದು ಹೇಳಲಿಕ್ಕಾಗೋದಿಲ್ಲ. ಆದರೆ ತಕ್ಷಣಕ್ಕೆ ಒಂದು 25 ಲಕ್ಷ ಬೇಕಾಗಿರೋದ್ರಿಂದ ತುಂಬ ಬಡ ಕುಟುಂಬ, ಅಪ್ಪ ಕೂಲಿ ಕೆಲಸ ಮಾಡ್ಕೊಂಡಿರೋರು, ಮಗಳಾದರೂ ದುಡ್ದು ಸಾಕ್ತಾ ಇದ್ಲು. ಬಟ್ ಅವಳಿಗೂ ಕೂಡ 1 ವರ್ಷದಿಂದ ಅವಳಿಗೆ ಕಿಡ್ನಿ ಸಮಸ್ಯೆ ಆಗೋದ್ರಿಂದ ಪ್ರತಿ ವಾರದಲ್ಲಿ 2 ದಿನ ಡಯಾಲಿಸಿಸ್ಗೆ ಹೋಗಬೇಕಾಗತ್ತೆ. ಅದಕ್ಕೂ ಕೂಡ ಹಣ ಇದು ಮಾಡಬೇಕಾಗತ್ತೆ. ಈಗ ಅಂತೂ ಅವಳಿಗೆ ಆ ಬಾಡಿ ರೆಸ್ಪಾಂಡು ಮಾಡೋ ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ದರಿಂದ ಅವಳಿಗೆ ಇಮಿಡಿಯೇಟಾಗಿ ಸರ್ಜರಿನೂ ಆಗಬೇಕಾಗಿದೆ. ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಬೇಕು. ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ನಮ್ಮ ಈಶ್ವರ್ ಮಲ್ಪೆ ಅವರು ಎಲ್ರಿಗೂ ಗೊತ್ತಿರ್ಬೋದು ಅವ್ರ ಬಗ್ಗೆ. ಯಾಕಂತ ಹೇಳಿದರೆ ಅನೇಕ ಡೆಡ್ ಬಾಡಿಗಳನ್ನು ನೀರಿನಿಂದ ತೆಗೆದು ಅವರಿಗೆ ಆ ಡೆಡ್ ಬಾಡಿಗಳಿಗೂ ಕೂಡ ಒಂದು ಶಾಂತಿ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಅನೇಕರಿಗೆ ಸಹಾಯ ಮಾಡ್ತಾರೆ. ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಅಥವಾ ಯಾರಿಗೆ ತೊಂದರೆ ಆದರೂ ಕೂಡ ಅವರು ಮೊದಲದಾಗಿ ಅವರು ಸಹಾಯಕ್ಕಾಗಿ ಹೋಗ್ತಾರೆ. ಅವರು ನಿನ್ನೆ ಸಂಜೆ ಅವರ ಆಪ್ತರಾದ ದಾಮೋದರಣ್ಣ ಅವರು ಹೇಳಿದ ತಕ್ಷಣ ಸಂಜೆ ಹೇಳಿದ್ದಾರೆ, ಅವರಿಲ್ಲ ನಾನು ನಾಳೆ ಬರ್ತೇನೆ ಅಂತ ಹೇಳಿ 2 ಗಂಟೆಗೆ ತಕ್ಷಣ ಅವರು ಬಂದು ಇಲ್ಲಿ ಸ್ಪಂದನೆ ನೀಡಿದ್ದಾರೆ. ನಾನು ಎಲ್ಲ ನಮ್ಮೂರು ಅಂದರೆ ನಾವು ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ TT ರಸ್ತೆ ನಮ್ಮದು. ಇಲ್ಲಿನ ನಮ್ಮ ಜನರ ವಾಣಿಗೆ ಎಲ್ಲರೂ ಹೆಲ್ಪ್ ಮಾಡಬೇಕು ಹಾಗೆ ಕೇಳ್ಕೊಳ್ತೇನೆ. ಧನ್ಯವಾದ. 2 ಕಿಡ್ನಿ ಫೇಲ್ ಆಯಿತು, ಮಗಳಿಗೆ 2 ಕಿಡ್ನಿ ಫೇಲ್ ಆಯಿತು. ನನ್ನ ಕಿಡ್ನಿ ಮಗಳಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ಏನಾದ್ರು ನಿಮ್ಮ ಧನ ಸಹಾಯದಿಂದ ನಮಸ್ಕಾರ ಏನಾದ್ರು ಮಾಡಿ ಕೇಳ್ತಿದ್ದೆ. ಅಲ್ಲ, ಈಗ ಎಷ್ಟು ವರ್ಷದಿಂದ ಇವಳಿಗೆ ಟ್ರೀಟ್ಮೆಂಟ್ ನಡೀತಿದೆ? 3 ವರ್ಷ ಆಯಿತು. 3 ವರ್ಷ. ನಿಮ್ಮ ಹೆಂಡತಿಗೆ ಎಷ್ಟು ವರ್ಷದಿಂದ ನಡೀತಿದೆ? ಅವಳಿಗೆ 2 ವರ್ಷ ಆಯ್ತು. ಈಗ ನೀವು ದಿನಕೂಲಿ ಕೆಲಸ ಮಾಡ್ಕೊಂಡು ಇವ್ರ ಜೀವನ ತಗ್ಸು ಈ ಪರಿಸ್ಥಿತಿ ಬಂದಿದೆ. ಹೌದು. ನಮಸ್ತೆ, ನಾನು ವಾಣಿ ಅಂತ. ಸುಮಾರು 5 ವರ್ಷದಿಂದ ನನ್ನ ಅಮ್ಮನ ಕಿಡ್ನಿ ಹೋಗಿದ್ದು. ನಾವು ಬಡತನದಲ್ಲಿದ್ರೂ ಹೆಂಗೋ ಇದು ಮಾಡ್ಕೊಂಡು ಹೋಗ್ತಿದ್ದಿತ್ತು. ನಾನು ದುಡ್ದು ಮನೆ ನೋಡ್ಕೊಂಡು ಹೋಗ್ತಿದ್ದೆ. ಅಪ್ಪನೂ ಕೂಲಿ ಮಾಡಿ ಹಂಗೆ ಹಿಂಗೆ ಮಾಡ್ತಾಯಿದ್ರು. ಆದರೆ ಈಗ ಹೋದ ವರ್ಷದಿಂದ ನಂದು ಕಿಡ್ನಿ ಹೋಯಿತು. 1 ವರ್ಷ ಆಯಿತು ನಂದು ಡಯಾಲಿಸಿಸ್ ಮಾಡ್ಕೊತಿದ್ದೆ. ಈಗ ನನಗೆ ಡಯಾಲಿಸಿಸ್ ಮಾಡ್ಕೊಂಡು ಇರೋಕ್ಕೂ ಆಗ್ತಿಲ್ಲ, ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ಡಯಾಲಿಸಿಸ್ ಎಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಅಪ್ಪ ಈಗ ಆಯಿತು ನಾನು ಕೊಡ್ತೆ ಅಂತೇಳಿ ಮುಂದೆ ಬಂದೆ. ಅಮ್ಮನ ತಗೊಂಡ್ಕತ್ತಿಲ್ಲ, ಅದಕ್ಕೆ ಅಪ್ಪಂದೇ ತಗೊಂಡ್ವಿ ಕಿಡ್ನಿ. ಸೊ ಅವ್ರು ಕೊಟ್ಟೆ ಅಂತ ಬಂದಿರೋ, ಆದರೆ ಅದಕ್ಕೆ ತುಂಬ ಖರ್ಚು 25 ಲಕ್ಷ ಅಂತ ಹೇಳಿರೋ. ಆದರೆ ಕಡೆಗೆ ಎಷ್ಟಾಯ್ತು ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಅಪ್ಪ ಕೊಟ್ಟಾದ್ಮೇಲೆ ಅವರು ಎಷ್ಟು ಅದಾದ್ಮೇಲೆ ಖರ್ಚು
ನಾನೀಗ ಆಪರೇಷನ್ ಮುಂಚೆ 25 ಲಕ್ಷ ಬೇಕು. ನಾನು ಏನಿಷ್ಟೇ ನನಗೆ ಆದಷ್ಟು ಈಗ ಹೆಲ್ಪ್ ಮಾಡಿ, ನಾನು ಮುಂದೆ ಹುಷಾರಾದ್ಮೇಲೆ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೆ ಎಲ್ಲರಿಗೂ ಅಂತ. ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಬೈಂದೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತೀಯ ಸೇನೆಯಲ್ಲಿ ಸತತವಾಗಿ 30 ವರ್ಷಗಳ ಸೇವೆ ಸಲ್ಲಿಸಿ ಜೂನ್ 30ರಂದು ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧ ಎಚ್.ಎಸ್. ಕೃಷ್ಣರವರಿಗೆ ಹೆಬ್ಬಾಲೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೆಆರ್ಪೇಟೆ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ವಿಪ್ರ ಬಾಂಧವರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಟಿಟಿ ರೋಡ್ ಬಳಿಯ ನಿವಾಸಿ ವಾಣಿ ಎಂಬುವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಸಹಾಯ ಹಸ್ತ ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.